Hello everyone, welcome to my channel Siri Natural Fitness. ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿದೆಯಾ? ಹಾಗಿದ್ರೆ ಇವತ್ತು ನಾನೊಂದು ಜ್ಯೂಸ್ನ ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಯೂಸ್ ಮಾಡ್ತಿದ್ದೀರಾ ಅಂದರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ಜೊತೆಗೆ ಬ್ಲಡ್ ಅನ್ನೋದೇನಾದರೂ ಉತ್ಪಾದನೆ ಆಗ್ತಾ ಇಲ್ಲ ಅನ್ನೋದಿದ್ರೆ ಅದು ಕೂಡ ಕರೆಕ್ಟ್ ಆಗ್ತಾ ಹೋಗುತ್ತೆ. ಇನ್ನು ಅನೇಕ ರೋಗಗಳಿಗೆ ರಾಮಬಾಣ ಈ ಜ್ಯೂಸು. ಇದನ್ನ ಕುಡಿತಾ ಇದ್ದಾರೆ ಅಂತ ಹೇಳಿದಾಗ ದೇಹದಲ್ಲಿ ತುಂಬಾನೇ ಬದಲಾವಣೆಗಳಾಗತ್ತೆ. ಜೊತೆಗೆ ವೆಯ್ಟ್ ಲಾಸ್ ಕೂಡ ಆಗತ್ತೆ. ಅದು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗತ್ತೆ. ಆಮೇಲೆ ಸ್ಕಿನ್ ನಲ್ಲಿ ಗ್ಲೋ ಕೂಡ ಬರುತ್ತೆ. ಹೇರ್ ಲಾಸ್ ಇದ್ರೆ ಅದು ಕೂಡ ಕಡಿಮೆ ಆಗತ್ತೆ. ಬೇರೆ ಏನಾದ್ರೂ ಹಾರ್ಮೋನ್ ಅಲ್ಲಿ ಇನ್ಬ್ಯಾಲೆನ್ಸ್ಗಳು ಏನಾದ್ರೂ ಇದ್ರೆ ಅದು ಕೂಡ ಸರಿ ಆಗತ್ತೆ. ಸೊ ಅದೇನಂತ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಈ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ ಬಟನ್ ಒತ್ತಿ ಆಲ್ ಆಪ್ಷನ್ಸ್ ಕ್ಲಿಕ್ ಮಾಡಿ. ಈ ತರ ಮಾಡೋದ್ರಿಂದ ನಾವು ಮಾಡೋ ಎಲ್ಲ ವಿಡಿಯೋಸ್ನ ನೀವು ಉಚಿತವಾಗಿ ನೋಡಬಹುದು. ಇದಕ್ಕೆ ಬೇಕಾಗಿರೋದು ಕ್ಯಾರೆಟ್ ಮತ್ತೆ ಬೀಟ್ರೂಟ್ ಮತ್ತೆ ಆಪಲ್. ಇಷ್ಟಿದ್ರೆ ಸಾಕು, ಈ ಜ್ಯೂಸ್ ರೆಡಿ ಆಗತ್ತೆ. ಇದರಲ್ಲಿ ತುಂಬಾನೇ ಮಿನರಲ್ಸ್ ಇದೆ, ವೈಟಮಿನ್ಸ್ ಇದೆ. ದೇಹಕ್ಕೆ ಬೇಕಾಗಿರೋ ಎಲ್ಲ ಗುಣಗಳು ಈ ಫ್ರೂಟ್ಸ್ ಅಲ್ಲಿ ಮತ್ತೆ ಈ ವೆಜಿಟೇಬಲ್ ಅಲ್ಲಿ ಇರುತ್ತೆ. ಸೊ ಇದನ್ನ ಹೇಗೆ ಮಾಡೋದು, ಹೇಗೆ ಮಾಡ್ಕೊಂಡು ಕುಡಿದ್ರೆ ಇದರಿಂದ ಬೆನಿಫಿಟ್ಸ್ ಆಗತ್ತೆ ಅದನ್ನ ನೋಡೋಣ. ಅದಕ್ಕಿಂತ ಮುಂಚೆ ಇವರು ನಮ್ಮ ವೀವರು. ಸೊ ಇವರು ಎಷ್ಟು ವೆಯ್ಟ್ ಲಾಸ್ ಆಗಿದ್ದಾರೆ, ಜೊತೆಗೆ ಏನೆಲ್ಲ ಆರೋಗ್ಯದ ಸಮಸ್ಯೆನ ದೂರ ಮಾಡ್ಕೊಂಡಿದ್ದಾರೆ, ಅದು ಎಲ್ಲ ಊಟ ತಿಂತ ಅನ್ಬಿಟ್ಟು ಅವ್ರ ರಿಸಲ್ಟ್ ನ ಅವ್ರ ಬಾಯಿಂದಾನೆ ಕೇಳ್ಕೊಂಡ್ ಬರೋಣ. ಹಲೋ, ನಮಸ್ತೆ ಲಕ್ಷ್ಮಿ. ನಮಸ್ಕಾರ ಮೇಡಮ್. ಓಕೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಮೇಡಮ್. ಓಕೆ, ನಮ್ ಡಯಟ್ ಪ್ಲಾನ್ ಕಂಪ್ಲೀಟ್ ಆಯ್ತಾ? ಕಂಪ್ಲೀಟ್ ಆಯ್ತು ಮೇಡಮ್. ಓಕೆ, ಎಷ್ಟು ಕೆಜಿ ವೇಟ್ ರೆಡ್ಯೂಸಿಂಗ್ ಆಗಿದೆ? ನಮ್ದು 12 kg ಆಗಿದೆ ಮೇಡಮ್. 12 ಕೆಜಿ ತೂಕ ಕಡಿಮೆ ಮಾಡ್ಕೊಂಡಿದ್ದೀರಾ. ಎಲ್ಲಿರೋದಪ್ಪ ನೀವು? ನಾವು ಬೆಂಗಳೂರು ಮೇಡಮ್. ಓಕೆ, ಏಜ್ ಎಷ್ಟು ನಿಮ್ದು? ನಮ್ದು 37. ಓಕೆ 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 12 ಕೆಜಿಸ್ ವೆಯ್ಟ್ ಲಾಸ್ ಆಗಿರೋದು ಎಷ್ಟು ದಿನದಲ್ಲಿ? ನಮ್ದು 2 ತಿಂಗಳಲ್ಲಿ ಮೇಡಮ್. ಓಕೆ, 60 ಡೇಸ್ ಅಲ್ಲಿ 12 ಕೆಜಿ ಕಡಿಮೆ ಆಗಿದೆ. ಹೇಗೆ ಅನ್ನಿಸ್ತಾ ಇದೆ ಫೀಲಿಂಗ್? ಫೀಲಿಂಗ್ ಏನ್ ಮೇಡಮ್, ಆರಾಮಾಗಿ ಮಾಡ್ಕೊಂಡು ನಮ್ಗೆ ತಿನ್ನೋದೇ ಜಾಸ್ತಿ ಇದಾಗ್ಬಿಟ್ಟಿತ್ತು. ಟೈಮ್ ತಿನ್ನೋದೇ ಇದಾಗ್ಬಿಟ್ಟಿತ್ತು ನಂಗೆ. ಜಾಸ್ತಿ ಅನ್ನಿಸ್ತಾ ಇತ್ತಾ ತಿನ್ನೋದು? ಜಾಸ್ತಿ ಅನಿಸ್ತಾ ಇತ್ತು. ಓಕೆ, ಡಯಟ್ ಮಾಡೋ ಫೀಲಿಂಗ್ ಇತ್ತಾ ಇರ್ಲಿಲ್ವಾ? ಇಲ್ಲ ಅವೆಲ್ಲ ಏನು ಇರ್ಲಿಲ್ಲ. ಮಾಮೂಲಿ ನಾರ್ಮಲ್ ತಿನ್ಕೊಂಡಿದ್ರಿ. ಅದು ತಿನ್ನೋದಕ್ಕೆ ಟೈಮೇ ಆಗ್ತಾ ಇಲ್ಲ ನನ್ಗೆ, ಅಷ್ಟು ಕೊಡ್ತಾ ಇದ್ದೀನಿ. ತಿನ್ಕೊಂಡ್ ತೂಕ ಕಡಿಮೆ ಮಾಡ್ಕೊಂಡ್ಬೇಕು ಅನ್ನೋದೇ ಅಲ್ವಾ ನಮ್ ಕಾನ್ಸೆಪ್ಟ್. ಎಲ್ಲರೂ ನಮ್ ಪಕ್ಕ ಮನೆ ಫಂಕ್ಷನ್ ಅಲ್ಲಿ ಎಲ್ಲರೂ ಏನ್ ಸಣ್ಣ ಆಗ್ಬಿಟ್ಟಿದ್ಯಾ, ಯಾಕೆ ಸಣ್ಣ ಆಗ್ಬಿಟ್ಟಿದ್ಯಾ ಅಂತ ಕೇಳ್ತಾ ಇರ್ತಾರೆ. ಓಕೆ ಓಕೆ ಏನೇನೆಲ್ಲ ಚೇಂಜಸ್ ಆಯ್ತು ನಿಮ್ಮಲ್ಲಿ? ನಮ್ಮಲ್ಲಿ ಮೊಣಕಾಲ್ ನೋವಾಯ್ತು, ಸ್ಟೆಪ್ಸ್ ಹತ್ತಕ್ಕಾಗ್ತಾ ಇಲ್ಲ, ಅದು ಕಮ್ಮಿ ಆಗಿತ್ತು. ಫುಲ್ ಹೋಗಿದೆ ಅದು. ಮತ್ತೆ ವೆಯ್ಟ್, ಹೊಟ್ಟೆ ಭಾಗ ಎಲ್ಲ ಕಮ್ಮಿ ಆಗಿದೆ. ಓಕೆ, ಫುಲ್ ವೆಯ್ಟ್ ರೆಡ್ಯೂಸಿಂಗ್ ಆಗಿದ್ದೀರಾ? ಅದೊಂದು ಖುಷಿ ಆಯ್ತು. ನನ್ಗೆ ಏನ್ ಮಾಡೋದು ಕಮ್ಮಿ ಆಗಿರಲಿಲ್ಲ, ಇದ್ರಲ್ಲಿ ಕಮ್ಮಿ ಆಯ್ತು. ಓಕೆ, ನಿಮ್ಗೆ ಡಯಟ್ ತಗೊಳಕ್ ಮುಂಚೆ ನಂಬಿಕೆ ಇತ್ತಾ ತೂಕ ಕಡಿಮೆ ಆಗತ್ತೆ ಪ್ಲಾನ್ ತಗೊಂಡ್ರೆ ಅಂತ ಹೇಳಿ? ನಾನು ಯಾವ್ದು ಟ್ರೈ ಮಾಡ್ಲಿಲ್ವಾ. ಈಗ ಇದನ್ನ ನೋಡೋಣ ಅಂತ ಅಂದ್ಬಿಟ್ಟು ತಗೊಂಡೆ. ನಮ್ಮ ಮಕ್ಕಳೆಲ್ಲ ತಗೋ ನೋಡೋಣ ಅಂತಂದ್ರು. ಓಕೆ, ಅದು ನೋಡಿದ್ದಕ್ಕ ಒಂದ್ ಸ್ವಲ್ಪ ನೆಮ್ಮದಿ ಆಯ್ತು ಮೇಡಮ್. ಸ್ಯಾಟಿಸ್ಫೈಡ್ ಆಗಿದ್ದೀರಾ? ಆಗಿದ್ರಿ ಮೇಡಮ್. ಅದೊಂದು ಖುಷಿ ಇದೆ. ಈಗ ಚೆನ್ನಾಗಿ ಕಾಣಿಸ್ತೀರಿ. ಈಗ ಡ್ರೆಸ್ಗಳೆಲ್ಲ ಆಗ್ತಾ ಇರಲಿಲ್ಲ, ಅವೆಲ್ಲ ಆಗ್ತಾ ಇದೆ. ಬ್ಲೌಸ್ ಎಲ್ಲ ಕರೆಕ್ಟ್ ಆಗಿ ಆಗ್ತಾ ಇದೆ ಈಗ. ಓಕೆ, ಪರವಾಗಿಲ್ಲ. ಎಲ್ರು ಕೇಳ್ತಾ ಇದಾರಾ ಹೆಂಗೆ ಇಷ್ಟು ಲಾಸ್ ಆಗಿದ್ದೀರಾ ಅಂತ? ಚೆನ್ನಾಗ್ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಮನೇಲಿ ಪಕ್ಕದ ಮನೇಲಿ ನಮ್ಮ ಮಕ್ಕಳೆಲ್ಲ ಆಂಟಿ ಯಾಕೆ ಸಣ್ಣ ಆಗ್ಬಿಟ್ಟಾರೆ ಮಮ್ಮಿ ಅಂತ ಅವ್ರ ಅಮ್ಮ ತಾವ್ ಹೇಳ್ತಾರ ಅವರು. ಓಕೆ ಓಕೆ ಸೊ ಬೇರೆ ನಿಮ್ಗೆ ಡಯಟ್ ಮಾಡಕ್ ಮುಂಚೆ ಹೇಗಿತ್ತು ಫೀಲಿಂಗ್ಸ್? ಇವಾಗ ಹೇಗಿದೆ ಡಯಟ್ ಮಾಡಿದಾದ್ಮೇಲೆ? ಈಗ ಪರವಾಗಿಲ್ಲ, ಚೆನ್ನಾಗಿದೆ. ಈಗ ಏನು ಉಬ್ಸ ಬರ್ತಾ ಇತ್ತು ನಮ್ಗೆ, ಸ್ಟೆಪ್ಸ್ ಹತ್ರ ಅದೆಲ್ಲ ಇಲ್ಲ. ಆದ್ರೆ ಸ್ಟೆಪ್ಸ್ ಹತ್ತಿ ಬಂದು ಕುತ್ಕೊಂಡ್ರೆ ಸುಧಾರಿಸ್ಕೊಂಡ್ ಕಷ್ಟ ಆಗ್ತಾ ಇತ್ತು. ಏನಾದ್ರೂ ಟ್ಯಾಬ್ಲೆಟ್ಸ್ ಏನಾದ್ರೂ ತಗೊಳ್ತಾ ಇದ್ರಾ? ಇಲ್ಲ ಏನು ಪ್ರಾಬ್ಲಮ್ ಇದ್ದಿಲ್ಲ. ಈ ನಡುವೆ ಒಂದ್ 3 ತಿಂಗಳಿಂದ BP ಇದೆ ಅಂತ ಹೇಳಿದ್ರು. ಅದೇ ಇದ್ ಮಾಡ್ಲಿಲ್ಲ ನಾವು ಅಷ್ಟೇ. ಓಕೆ ಓಕೆ ಇವಾಗ ನಾರ್ಮಲ್ ಆಗಿದ್ದೀರಾ ಅಲ್ವಾ? ನಾರ್ಮಲ್ ಆಗಿದ್ದೀನಿ ಅಷ್ಟೇ. ಓಕೆಪಾ ಓಕೆ. ಸೊ ಇನ್ನೇನೇನ್ ಚೇಂಜಸ್ ಆಗಿದೆ ನಿಮ್ಮಲ್ಲಿ? ಏನಿಲ್ಲ ಮೇಡಮ್,
ಕಲರ್ ಕ್ವಶನ್ ಆಫ್ ಕಲರ್ ಇದ್ರಿ ಇನ್ನೂ ಸ್ವಲ್ಪ ಚೆನ್ನಾಗಿ ಇನ್ನೊಂದ್ ಸ್ವಲ್ಪ ಕಲರ್ ಬಂದ್ಬಿಟ್ಟಿದ್ದೀರಾ. Okay. ಇವಾಗೇನು ಕಲರ್ ಈಗ ಇನ್ನೂ ಚೆನ್ನಾಗಿ ಆಗಿದೆ. 37 ಏಜ್ ಇಂದ ಇವಾಗ ಒಂದು 25 ಏಜ್ ತರ ಕಾಣಿಸ್ತಾ ಇದ್ದೀರಾ. ಅದೇನ ಕರೆಕ್ಟ್. ಓಕೆಪಾ, ಓಕೆ. ನಮ್ಮ ವ್ಯೂವರ್ಸ್ಗೆ ಏನಾದ್ರು ಹೇಳಂಗಿದ್ರೆ ಮಾಡ್ಬೇಕು ಅನ್ಕೋತಾ ಇದ್ದೀನಿ. ಓಕೆ, ನಮ್ಮ ವ್ಯೂವರ್ಸ್ಗೆ ಏನಾದ್ರು ಹೇಳೋದಿದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನಿಲ್ಲ, ಆರಾಮಾಗಿ ತಗೋಬಹುದು. ಎಲ್ಲ ಮನೇಲಿರೋ ಐಟಮ್ಮು ಚೆನ್ನಾಗಿ ಮಾಡ್ಬೋದು ಅಷ್ಟೇ. ಹೆಲ್ತ್ ಚೆನ್ನಾಗ್ ಆಗುತ್ತೆ, ಗ್ಯಾರಂಟಿ. ಓಕೆಪಾ. ಕೇಳಿದ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟೆಲ್ಲ ಆರೋಗ್ಯ ಸಮಸ್ಯೆನ ಸರಿ ಮಾಡಿಕೊಂಡು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗಿದ್ದಾರೆ. ಅದು ಅಷ್ಟು ನೋವು ಪಡದೆ, ಇಂಜೆಕ್ಷನ್ ಇಲ್ಲದೆ, ಟ್ಯಾಬ್ಲೆಟ್ಸ್ ಇಲ್ಲದೆ. ಸೊ ನೀವು ಕೂಡ ಇದೇ ಥರನೇ ಮನೆಯಲ್ಲಿ ತಿಂತ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನಾನು ಹೇಳ್ತಾ ಇದ್ದೆ ನಿಮಗೆ ABC ಡ್ರಿಂಕ್. ABC ಡ್ರಿಂಕ್ ಹೇಗೆ ಮಾಡೋದು, ಅದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ABC ಡ್ರಿಂಕ್ ಅಂತ ಹೇಳಿದ್ರೆ A ಫಾರ್ ಆಪಲ್, B ಫಾರ್ ಬೀಟ್ರೂಟ್, C ಫಾರ್ ಕ್ಯಾರೆಟ್ ಅಂತ. ಸೊ ಇದನ್ನ ಯಾವ ತರ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೆ ಒಳ್ಳೇದು ಅದನ್ನ ನೋಡೋಣ. ಮೊದಲಿಗೆ ಬೀಟ್ರೂಟ್ನ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ್ಮೇಲೆ ಕ್ಯಾರೆಟ್ಗೂ ಸೇಮ್ ಪ್ರೊಸೀಜರ್. ಅದನ್ನ ಮೇಲ್ಗಡೆ ಏನಾದರೂ ಮಣ್ಣು ಏನಾದರೂ ಇದ್ರೆ ಸೊ ಚೆನ್ನಾಗಿ ತೊಳ್ಕೊಳ್ಳಿ, ಮಣ್ಣು ಇರಬಾರ್ದು, ಅದಕ್ಕೋಸ್ಕರ. ಅದಾದ್ಮೇಲೆ ಆ್ಯಪಲ್, ಅದು ಕೂಡ ನೀಟಾಗಿ ತೊಳೆದ್ಬಿಟ್ಟು ಸೊ ಚಿಕ್ಕ ಪೀಸ್ಗಳಾಗಿ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ತೋರಿಸ್ತಾ ಇರೋ ಥರ ಈ ಥರ ಮಾಡಿಕೊಂಡು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದು ಗ್ರೈಂಡ್ ಆದ್ಮೇಲೆ ಸರ್ವ್ ಮಾಡ್ಕೊಳ್ಳೋಣ. ಇದರಲ್ಲಿ ನಾರಿನಂಶ ಚೆನ್ನಾಗಿ ಇರೋದ್ರಿಂದ ದೇಹದಲ್ಲಿ ಡೈಜೆಷನ್ ಆಗದೆ ಹಾಗೆ ಉಳ್ಕೊಂಡಿರೋ ವಿಷಕಾರಿ ಅಂಶ ಏನಿದೆ ಅದನ್ನ ಹೊರ ಹಾಕ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೆ ಡೈಜೆಷನ್ ಕೂಡ ಇಂಪ್ರೂವ್ ಆಗುತ್ತೆ. ಅದಾದ್ಮೇಲೆ ರಕ್ತನ ಶುದ್ಧೀಕರಣ ಮಾಡುತ್ತೆ. ದೇಹದಲ್ಲಿ ರಕ್ತ ಉತ್ಪಾದನೆ ಚೆನ್ನಾಗಿ ಆಗುತ್ತೆ. ಜೊತೆಗೆ ತ್ವಚೆ ಅಂದ್ರೆ ಸ್ಕಿನ್ ಕಲರ್ ಏನಿರ್ಬೋದು ಅದು ಇನ್ಸ್ಟಂಟ್ ಗ್ಲೋ ಅನ್ನೋದು ಕೊಡುತ್ತೆ. ದೇಹದ ಒಳಗಡೆಯಿಂದಾನೇ ಕಲರ್ ಅನ್ನೋದು ನಮಗೆ ಬಂದ್ಬಿಡುತ್ತೆ. ಅದು ವಿತ್ ಇನ್ 1 ವೀಕ್ ಅಲ್ಲಿ ಅಥವಾ ಇದನ್ನ ವಾರದಲ್ಲಿ ನಾವು ಎಷ್ಟು ದಿನ ಬೇಕಾದ್ರೂ ಯೂಸ್ ಮಾಡಿ. ಪೋಷಕಾಂಶಗಳು ಯಥೇಚ್ಛವಾಗಿ ಈ ಜ್ಯೂಸಲ್ಲಿ ನಮಗೆ ಸಿಗುತ್ತೆ. ಅದರಿಂದ ರೋಗ ನಿರೋಧಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ಹಾಗೆ ನಾವು ಬೇರೆ ಕಾಯಿಲೆಗಳಿಗೆ ಅತಿ ಬೇಗ ತುತ್ತಾಗೋದು ತಪ್ಪತ್ತೆ. ಇದು ಜ್ಞಾಪಕ ಶಕ್ತಿನ ಕೂಡ ಜಾಸ್ತಿ ಮಾಡುತ್ತೆ. ಅದಾದ್ಮೇಲೆ ಬಾಯಿನಲ್ಲಿ ಏನಾದರೂ ದುರ್ವಾಸನೆ ಬರ್ತಾ ಇದ್ರೆ ಅದನ್ನ ಕೂಡ ಕಡಿಮೆ ಮಾಡುತ್ತೆ. ಇನ್ನು ಪೀರಿಯಡ್ಸ್ ಟೈಮಲ್ಲಿ ಎಕ್ಸ್ಪೆಷಲಿ ಲೇಡೀಸು ಇದನ್ನ ಕುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಆ ನೋವು ಮತ್ತೆ ಕಾಲ್ ಸೆಳ್ತ, ಮೈಕೈ ನೋವು, ಹೊಟ್ಟೆ ನೋವೇನಿದೆ ಅದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಅದಾದ್ಮೇಲೆ ಜೀರ್ಣಕ್ರಿಯೆಗಂತೂ ತುಂಬಾನೇ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದು ಡಿಟಾಕ್ಸಿಫೈಡ್ ಡ್ರಿಂಕ್ ಆಗಿ ವರ್ಕ್ ಆಗುತ್ತೆ. ನೀವು ಹೆಚ್ಚು ಸಮಯ ಕಂಪ್ಯೂಟರ್ ಮುಂದೆ ಸಿಸ್ಟಮ್ ನೋಡ್ತಾ ಇದ್ರೆ, ಮೊಬೈಲ್ ನೋಡ್ತಾ ಇದ್ರೆ ಅದು ಕಣ್ಣೂರಿ ತರ ಏನ್ ಬಂದಿರುತ್ತೆ ಅಲ್ವಾ, ಸೊ ಅದು ಕೂಡ ಇದರಲ್ಲಿರೋ ವಿಟಮಿನ್ ಎ ಪ್ರಮಾಣ ಕ್ಯಾರೆಟ್ ಅಲ್ಲಿರೋ ಜ್ಯೂಸ್ನಿಂದ ಅದು ಕೂಡ ನಿಮಗೆ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಮೊಡವೆಗಳು, ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಏನಿದೆ ಅದನ್ನ ಮಾರ್ಕ್ ಹಾಗೆ ಇರುತ್ತೆ, ಅದೆಲ್ಲ ಹೋಗ್ಬೇಕಂತ ಹೇಳಿದ್ರೆ ನೀವು ಈ ಜ್ಯೂಸ್ನ ಎಟ್ ಲೀಸ್ಟ್ ಅಂದ್ರೂ ಡೈಲಿ ಕುಡಿಯೋಕ್ಕೆ ನಿಮಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ವಾರದಲ್ಲಿ ಒಂದು 3 ದಿನನಾದ್ರೂ ಕುಡೀರಿ. ಇದನ್ನ ನಾವು ಜ್ಯೂಸ್ ತರ ರುಬ್ಕೊಂಡಿದೀವಿ ಅಲ್ವಾ, ಈ 3 ಮಿಕ್ಸ್ ಮಾಡಿ ಇದನ್ನ ಸೋಸೋದೇನು ಬೇಡ. ಇದಕ್ಕೆ ಬೇಕಂದ್ರೆ ಲಾಸ್ಟ್ ಅಲ್ಲಿ ನೀವೊಂದು ಅರ್ಧ ಸ್ಪೂನ್ ಅಷ್ಟು ಲೆಮನ್ ಹಾಕೊಳ್ಬಹುದು. ಅದು ಬೇಕಾಗಿಲ್ಲ, ಹಾಗೇನೆ ಕುಡಿಬಹುದು. ಬಟ್ ಇದು ಯಾವ ಟೈಮಲ್ಲಿ ಕುಡಿಬೇಕಂತ ಹೇಳಿದ್ರೆ ಮಾರ್ನಿಂಗ್ ಟೈಮ್ ಕುಡಿಬೇಕು. ಇಲ್ಲ ಅಂತ ಹೇಳಿದ್ರೆ ನಿಮ್ ಹೊಟ್ಟೆ ಯಾವ ಸಮಯದಲ್ಲಿ ಖಾಲಿ ಇರುತ್ತೆ ಆ ಟೈಮಲ್ಲಿ ಕುಡೀರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಿಮ್ಮಿಂದ ಇನ್ನೊಬ್ರಿಗೂ ಕೂಡ ಒಳ್ಳೇದಾಗತ್ತೆ. ಸೊ ನಾನು ಇಂದೊಂದು ನೆಕ್ಸ್ಟ್ ಒಳ್ಳೆ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್.